ದೃಷ್ಟಿ ಬೊಟ್ಟು ಏನು ನಿರ್ಧಾರ ಮಾಡಿದ್ಯಾ? ಅವನು ನಿನ್ನ ತಂಗಿ ಗಂಡ ಅಂತ ಅವನ್ನ ಸುಮ್ಮನೆ ಬಿಟ್ಬಿಡ್ತೀಯಾ? ಅವನಿಗೆ ಮೋಸ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ಯಾ? ಮೊದಲಿಂದಲೂ ಶ್ರೀಮಂತಿಯಾಗಿ ಬದುಕಬೇಕು, ಬಡತನ ಸಾಕು ಅಂತ ಮನೆ ಬಿಟ್ಟು ಹೋದೋಳು ನಾನು. ಅವತ್ತೇ ನನ್ನ ಹೆತ್ತೋಳ ಮಾತನ್ನ ಕೇಳಲಿಲ್ಲ, ಇನ್ನು ಒಡ ಹುಡ್ದೋಳ ಮಾತನ್ನ ಕೇಳ್ತೀನಿ. ಅವಳ ಸಂತೋಷಕ್ಕೋಸ್ಕರ ನನ್ನ ಆಸೆ ಆಕಾಂಕ್ಷೆಗಳನ್ನ ತ್ಯಾಗ ಮಾಡ್ತೀನ? ನೋ, ನೆವರ್. ಮೊದಲಿಂದಲೂ ನನಗೇನು ಬೇಕು ಅದನ್ನ ಪಡ್ಕೊಂಡು ಬಂದಿದ್ದೀನಿ. ಸಿಕ್ಕಿಲ್ಲ ಅಂದ್ರು ಕಿತ್ಕೊಂಡು ಬದುಕ್ತೋಳು ನಾನು. ಈಗಲೂ ಅಷ್ಟೆ, ತಂಗಿ ಅನ್ನೋ ಪ್ರೀತಿ ಇದೆ, ಆದ್ರೆ ತಂಗಿ ಮೇಲಿನ ಪ್ರೀತಿ ನನ್ನ ಸ್ವಾರ್ಥದ ಮುಂದೆ ಏನೂ ಅಲ್ಲ. ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ನನ್ನ ತಂಗಿ ತುಂಬಾನೇ ಸಿಂಪಲ್. ಅಪ್ಪ ಅಮ್ಮನ ಜೊತೆ ಗುಡಿಸ್ಲಲ್ಲಿದ್ದು ಒಂದು ಹೊತ್ತಿನ ಊಟ ಮಾಡ್ಕೊಂಡು ಜೀವನ ನಡೆಸ್ಬಿಡ್ತೀನಿ ಅನ್ನೋ ಮೆಂಟಾಲಿಟಿ ಅವಳ್ದು. ಆದರೆ ನಾನು ಹಾಗಲ್ಲ, ಐ ಆಮ್ ವೆರಿ ಆಪೋಸಿಟ್. ದೊಡ್ಡ ಮನೆ, ಕೈ ತುಂಬ ಆಳು ಕಾಳು, ಆರ್ಡರ್ ಮಾಡೋದಕ್ಕೆ ಅಧಿಕಾರ, ಮೆರೆಯೋದಕ್ಕೆ ಆಡಂಬರ, ಇದೆಲ್ಲ ಇರಬೇಕು ಅಂತ ಬಯಸ್ತೋಳು ನಾನು. ಅದು ಕಣ್ಮುಂದೆ ಕಾಣುವಾಗ, ಕೈ ಚಾಚಿದ್ರೆ ಸಿಗುತ್ತೆ ಅನ್ನುವಾಗ ಕಿತ್ಕೊಳ್ದೆ ಬಿಟ್ಬಿಡ್ತೀನ ಶರಾವತಿ ಮೇಡಮ್. ದತ್ತಾತ್ರೇಯ ನನ್ನವನು. ಶ್ರೀಮಂತಿಕೆನೇ ಬೇಡ ಅನ್ನೋ ನನ್ನ ತಂಗಿಗೆ ಆಕಸ್ಮಿಕವಾಗಿ ಸಿಕ್ಕಿರೋ ದತ್ತ ಅನ್ನೋ ಶ್ರೀಮಂತಿಕೆನ ನಾನು ಪಡ್ಕೊಳ್ತೀನಿ. ವಾವ್, ಅವಾಗ ಹೇಗಿದ್ಯೋ ಈಗಲೂ ಹಾಗೇ ಇದೆಯಾ? ನಾನು ನೀನು ಕೈ ಜೋಡಿಸ್ದಾಗಲೇ ದತ್ತುಗೆ ನೋವು ಕೊಟ್ಟಿದ್ದು, ಇಷ್ಟು ವರ್ಷ ಅವನು ನರಳೋ ಹಾಗೆ ಮಾಡಿದ್ದು. ಈಗ ನಿನ್ನ ತಂಗಿ ಬಂದಮೇಲೆ ನನ್ನ ಗೆಲುವಿಗೆ ಏನಾದರೂ ಒಂದು ಅಡ್ಡಿ ಬರ್ತಾನೆ ಇದೆ. ದೃಷ್ಟಿ ನನ್ನ ದತ್ತು ಮಧ್ಯೆ ಗೋಡೆ ಹಾಗೆ ನಿಂತಿದ್ದಾಳೆ. ಆ ಗೋಡೆನ ಉರುಳಿಸಿ ಬೀಳಿಸ್ಬೇಕು ಅಂದರೆ ನಾನು ನೀನು ಮತ್ತೆ ಒಂದಾಗಬೇಕು. ನಾನು ಅಂದ್ಕೊಂಡಿದ್ದನ್ನ ನಿನ್ನಿಂದ ಸಾಧಿಸ್ತೀನಿ, ನೀನು ಅಂದ್ಕೊಂಡಿದ್ದನ್ನ ನನ್ನಿಂದ ಪಡ್ಕೊ. ಏನಂತ?